ಕೆಲವು ಸಂದರ್ಭದಲ್ಲಿ ಸಂಬಂಧವನ್ನು ಮರೆತು ದೈಹಿಕವಾಗಿ ಕೆಲವೊಂದು ಸಮಸ್ಯೆಗಳು ನಡೆದೋಗುತ್ತೆ. ಅಯ್ಯೋ ದೇವರೇ, ತಂಗಿ ಆಗಬೇಕು, ಅಕ್ಕ ಆಗಬೇಕು, ಏನು ಸಾಧ್ಯ, ಹಿಂಗೆ ನಡೆದೋಯ್ತಿದು, ಹತಾಚುರಿ ಆಗಬೇಕು, ಯಾಕಾಯಿತು? ಈ ಥರ ಸಂಬಂಧಗಳನ್ನ ನೋಡದೆ ಒಂದು ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಆಗ್ತಕ್ಕಂಥದ್ದು, ವಯಸ್ಸಲ್ಲಿ ಸಂಬಂಧ ಮರೆಯೋದು, ಸಂಬಂಧದಲ್ಲಿ ಸಂಬಂಧ ಮರೆಯೋದು, ಇದನ್ನೆಲ್ಲ ಮರೆಸೋದು ಯಾವುದು ಅಂದರೆ ಇದಕ್ಕೆ ಗುಣಗಳಲ್ಲಿ ತಮೋಗುಣ ಅಂತ ಹೇಳ್ತಾರೆ. 3 ಗುಣ ಇದೆ. ಅದರಲ್ಲಿ ತಮೋಗುಣ ಹುಟ್ಟುವಾಗ ತಾಯಿಯ ಗರ್ಭದಲ್ಲೇ ಸಿದ್ಧತೆಯಾಗಿರ್ತಕ್ಕಂಥ ಮಗು ತಮೋಗುಣ. ಗರ್ಭವತಿಯಾದಂಥ ತಾಯಿ ತಮೋಗುಣದಲ್ಲೇ ಇರುತ್ತೆ. ಈ ಗರ್ಭಾವ್ಯವಸ್ಥೆಯಲ್ಲೇ ಇರ್ತಕ್ಕಂತಹ ಈ ಒಂದು ಕೆಟ್ಟ ರೋಗ ಅಲ್ಲಿಂದನೇ ಚಾಳಿ ಶುರು ಆದಮೇಲೆ ಹುಟ್ಟುತ್ತಿರುವ ಮಗು ಅದಕ್ಕೊಂದು ಹೆಸರು ಕೊಡಬೇಕಾಗತ್ತೆ. ಪ್ರತಿ ಒಂದು ಮಗುವು ಅತ್ಯಾಚಾರಿಯಾಗಿರುವಂಥ ಮಗುವೇ ಹುಟ್ಟತ್ತೆ, ಅತ್ಯಾಚಾರಿ ಆಗುವಂತಹ ಮಗು ಹುಟ್ಟತ್ತೆ. ಈಗ ಸಣ್ಣ ಉದಾಹರಣೆ ಕೊಡ್ತೀನಿ. ಮೊನ್ನೆ ತಾನೇ ಪಾಪ ಒಂದು ಹೆಣ್ಣು ಮಗುವ ಮೇಲೆ 30 ಜನನೋ ಏನೋ ಮಾಡಿ ಒಂದು ಕಾನೂನು ನೋಡೋದು. ಅಷ್ಟನ್ನು ಸಾಯಿಸೋದು ಓಕೆ. ನನಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ತುಂಬ ದುಃಖ ಆಯಿತು. ಏನು, ಈಗ ಹುಟ್ಟೋ ಮಗು ಅದೇ ಮೈಂಡ್ಸೆಟ್ಟಲ್ಲೇ ಹುಟ್ಟುತ್ತಾ ಇದೆಯಲ್ಲ, ಎಷ್ಟು ಜನ ಸಾಯಿಸ್ತೀರಾ? ನಿಮ್ಮ ಕಾನೂನು ಹೇಳ್ತಾ ಇದೆ 18 ವರ್ಷಕ್ಕೆ ಮದುವೆ ಮಾಡೋದು ಮುಂಚೆ ತಪ್ಪು ಅಂತ. ನಾನು ಇದಕ್ಕೆ ಚಾಲೆಂಜ್ ಹಾಕಿ ಸವಾಲು ಹಾಕಿ ಕೇಳ್ತೀನಿ, 13 ವರ್ಷಕ್ಕೆ ಮಗು ಹಾಳಾಗಿದೆ ಅಂದರೆ ನಿಮ್ಮ ಕಾನೂನು 18 ವರ್ಷ ಯಾವ ಪುರುಷಾರ್ಥಕ್ಕೆ ಬೇಕು? 13 ವರ್ಷಕ್ಕೆ ಮಗು ಲೈಫ್ ಹಾಳಾಯಿತು, ನಿಮ್ಮ ಕಾನೂನು 18 ವರ್ಷ ಏನು ಕೆಲಸ ಮಾಡ್ತಾ ಇದೆ? ಅದೇ ಥರ ಇವತ್ತು ಇನ್ನೊಂದು ಕಿತ್ತೋಗಿರೋ ರೂಲ್ಸ್ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕಿತ್ತೋಗಿರೋ ರೂಲ್ಸ್ ಅಂತ ಏನಂದರೆ, ಮನೆ ಕಟ್ಟಬೇಕಾದ್ರೆ ಪಾರ್ಕಿಂಗ್ ಕೊಟ್ಟರೆ ಮನೆಗೆ ಲೈಸೆನ್ಸ್ ಕೊಡೋದು. ಅಂದರೆ ಯಾವ ಪುರುಷಾರ್ಥಕ್ರಿ ಜೀವನದಲ್ಲಿ ಬದುಕಿದ್ರೆ ನಿಂತ ಕಾನೂನುಗಳು ಮಾಡಿಕೊಂಡು? ಮನೆ ವಾಸಕ್ಕಿರೋದು ನೋಡಿದ್ದೀನಿ, ಮನೆ ಕಟ್ಟೋಕ್ಕೆ ಪಾರ್ಕಿಂಗ್ ಬಿಟ್ಟರೆ ಮನೆಗೆ ಲೈಸೆನ್ಸ್ ಕೊಡೋದು ಅಂತ ಹೇಳುವಂಥ ಅವೈಜ್ಞಾನಿಕವಾಗಿ ಅಜ್ಞಾನತ್ವವಾಗಿರ್ತಕ್ಕಂಥ ಕಾನೂನು ನಮ್ಮ ದೇಶವನ್ನು ಹಾಳು ಮಾಡುತ್ತಿರುವುದೇ ಈ ಒಂದು ವಿಚಾರಗಳು. ಯಾವುದೋ ನೋಡ್ಕೊಂಬಿಡೋದು, 4 ಜನ ಕೂತ್ಕೊಂಡು ಮೀಟಿಂಗ್ ಮಾಡೋದು, ಅದೇ ಒಂದು ಕಾನೂನು ಮಾಡೋದು ನಮ್ಮ ದೇಶಕ್ಕೆ ಬೆಂಕಿ ಹಚ್ತಾ ಇರೋವಂಥ ಕೆಲಸ ಆಗ್ತಾ ಇರೋದು ಇದು.